ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾಗರ ಪಂಚಮಿ. ಆಷಾಢ ಮುಗಿದ ತಕ್ಷಣ ಸ್ಟಾರ್ಟ್ ಆಗುವಂಥದ್ದೇ ಶ್ರಾವಣ ಮಾಸ. ಶ್ರಾವಣ ಮಾಸವನ್ನು ಹಬ್ಬಗಳ ಮಾಸ ಅಂತಲೇ ಕರಿತೀವಿ. ಸೊ ಶ್ರಾವಣ ಮಾಸದ ಹಬ್ಬಗಳಲ್ಲಿ ಮುನ್ನುಡಿಯನ್ನು ಬರೆಯುತ್ತಾ ಬರುವಂತಹ ಹಬ್ಬನೇ ಈ ನಾಗರ ಪಂಚಮಿ. ನಾಗಗಳು ಹಿಂದೂ ಪುರಾಣದಲ್ಲಿ ಮತ್ತು ಧಾರ್ಮಿಕ ವಿಧಿವಿಧಾನಗಳಲ್ಲಿ ಮಹತ್ವದ ಸ್ಥಾನವನ್ನು ಪಡೆದುಕೊಂಡಿವೆ. ಮತ್ತು ನಾಗಗಳಲ್ಲೇ ಶ್ರೇಷ್ಠ ಅನಂತನಾದವನೇ ನಾನು ಅಂತ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ತಿಳಿಸಿದ್ದಾರೆ. ಹಾಗೆ ಈ ನಾಗರ ಪಂಚಮಿಯನ್ನು ದೇಶದ ಮೂಲೆ ಮೂಲೆಗಳಲ್ಲೂ ಕೂಡ ಆಚರಣೆಯನ್ನು ಮಾಡ್ತಾರೆ. ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ಆಚರಣೆಯನ್ನು ಮಾಡುವಂಥದ್ದು. ಸಹೋದರ ಸಹೋದರಿಯರು ಮತ್ತು ಅಣ್ಣ ತಮ್ಮಂದಿರು ಏನು ಹೊಟ್ಟೆಯ ಭಾಗ ಮತ್ತು ಬೆನ್ನಿನ ಭಾಗಕ್ಕೆ ಹಾಲನ್ನು ಸವರಿ ಆಚರಣೆಯನ್ನು ಮಾಡ್ತಾರೆ. ಅಂದರೆ ಹೊಟ್ಟೆಯ ಭಾಗ ಅಂದರೆ ಮುಂದಿನ ಪೀಳಿಗೆ, ಬೆನ್ನಿನ ಭಾಗ ಅಂದರೆ ಹಿಂದಿನ ಪೀಳಿಗೆ. ಸೊ ಪೀಳಿಗೆಯವರು ಸುಖ ಸಂತೋಷದಿಂದ ನೆಮ್ಮದಿಯಿಂದ ಆಯುಷ್ಯು ಆರೋಗ್ಯ ಸಂಪತ್ತು ಎಲ್ಲವನ್ನ ಕೊಟ್ಟು ಕಾಪಾಡು ಮತ್ತು ಯಾವುದೇ ರೀತಿಯ ದೋಷಗಳು ಇದ್ದರೆ ನಿವಾರಣೆಯಾಗಲಿ ಅನ್ನೋ ಒಂದು ಕಾರಣದಿಂದ ಈ ನಾಗರ ಪಂಚಮಿಯನ್ನು ಆಚರಣೆಯನ್ನು ಮಾಡ್ತಾರೆ. ಸೊ ಈ ಒಂದು ನಾಗರ ಪಂಚಮಿಯನ್ನು ಗರುಡ ಪಂಚಮಿ, ಜೋಕಾಲಿಯ ಹಬ್ಬ ಮತ್ತು ಸಹೋದರ ಸಹೋದರಿಯರ ಅಥವಾ ಒಡ ಹುಟ್ಟಿದವರ ಹಬ್ಬ ಅಂತಲೂ ಕೂಡ ಕರೀತಾರೆ. ಈ ಹಬ್ಬ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯ ದಿನ ಆಚರಣೆಯನ್ನು ಮಾಡುವಂಥದ್ದು. ಅಂದರೆ ಇವತ್ತು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯ ದಿನ ನಾಗರುಗಳು ಆದಿಶೇಷ ಶಿವನ ಕೊರಳಿಗೆ ಹಾರವಾಗಿ ಮತ್ತು ಮಹಾವಿಷ್ಣುವಿನ ಹಾಸಿಗೆಯಾಗಿ, ಗಣೇಶ ದೇವರ ಹೊಟ್ಟೆಯ ಪಟ್ಟಿಯಾಗಿ, ಸಮುದ್ರ ಮಂಥನ ಕಾಲದಲ್ಲಿ ಮಂಥನ ಪರ್ವತದ ಕಡೆಗೋಲಿಗೆ ಹಗ್ಗವಾಗಿ ಮತ್ತು ದುರ್ಯೋಧನನ ಧ್ವಜದ ಚಿಹ್ನೆಯಾಗಿ ಇರೋದನ್ನ ನಾವು ನೋಡ್ಬೋದು. ಮತ್ತು ಈ ನಾಗರ ಪಂಚಮಿಯನ್ನು ಶಿವನಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ದೃಷ್ಟಿಯಿಂದನೂ ಕೂಡ ಆಚರಣೆಯನ್ನು ಮಾಡ್ತಾರೆ. ಸೊ ಈ ನಾಗರ ಪಂಚಮಿನಲ್ಲಿ 9 ಸರ್ಪಗಳನ್ನು ಆರಾಧಿಸುವಂತಹ ದಿನ. ಸೊ 9 ಸರ್ಪಗಳು ಯಾವ್ಯಾವು ಅಂತಂದರೆ ಅನಂತ, ವಾಸಕಿ, ಶೇಷ, ಪದ್ಮನಾಭ, ಕಂಬಲ, ಶಂಖಪಾಲ, ಧೃತರಾಷ್ಟ್ರ, ಕಾಲಿಯ, ತಕ್ಷಕ. ಈ 9 ಸರ್ಪಗಳನ್ನು ಆರಾಧಿಸುವಂತಹ ಅಥವಾ ಪೂಜಿಸುವಂತಹ ದಿನ. ಈ ಒಂದು ನಾಗಪಂಚಮಿ ಏನಾದರೂ ದೋಷಗಳು ಇದ್ದಾಗ, ಅಂದರೆ ದೋಷಗಳು ಅಂತಂದರೆ ಏನು, ನಮಗೇನಾದರೂ ಪ್ರಾಬ್ಲಮ್ ಆದಾಗ ನಾವು ಜ್ಯೋತಿಷ್ಯರ ಹತ್ರ ಹೋಗ್ತೀವಿ. ಅವ್ರು ಹೇಳ್ತಾರೆ ಸಂತಾನ ಫಲ ಇಲ್ಲ, ಅಥವಾ ಮದುವೆಯಲ್ಲಿ ವಿಳಂಬ, ಮಾಂಗಲ್ಯ ಫಲ ಇಲ್ಲ, ಸಂತಾನದಲ್ಲಿ ವಿಳಂಬ, ಮದುವೆಯಲ್ಲಿ ವಿಳಂಬ ಮತ್ತು ಚರ್ಮದ ಕಾಯಿಲೆಗಳು ಈ ಥರ ಇದ್ದಾಗ ಅವರು ದೋಷಗಳನ್ನು ನಿವಾರಣೆ ಮಾಡೋದಕ್ಕೆ ನೀವು ನಾಗರ ಪಂಚಮಿಯನ್ನು ಮಾಡಿ, ಅಥವಾ ನಾಗರ ಪಂಚಮಿ ಪೂಜೆಯಲ್ಲಿ ನಾಗರ ದೇವರುಗಳನ್ನು ಆರಾಧಿಸಿ ಪೂಜಿಸಿ ಅಂತ ಹೇಳ್ತಾರೆ. ಅಂದರೆ ನಾಗರ ಹುತ್ತದ ಮಣ್ಣನ್ನು ತೊಗೊಂಬಂದು ದೇವರ ಮನೆಯಲ್ಲಿ ನಾಗರ ಪ್ರತಿಷ್ಠಾಪನೆಯನ್ನು ಮಾಡಿ ಎಳೆ ನೀರು ಮತ್ತು ಹಾಲನ್ನು ಎರೆಯುವುದರ ಮುಖಾಂತರ, ತನಿ ಎರೆಯುವುದು ಅಂತ ಕರೀತಾರೆ ಇದನ್ನು, ಆಯಿತಾ. ಈ ತನಿ ಎರೆಯುವುದರ ಮುಖಾಂತರ ನಾಗರ ಪೂಜೆಯನ್ನು ಮಾಡಿ ಈ ದೋಷಗಳೆಲ್ಲ ನಿವಾರಣೆಯಾಗುತ್ತೆ ಅಂತ ಹೇಳ್ತಾರೆ. ಸೊ ಈ ಒಂದು ನಾಗರ ಪಂಚಮಿಗೆ ತನ್ನದೇ ಆದಂಥ ಒಂದು ಇತಿಹಾಸ ಇದೆ, ಹಿನ್ನೆಲೆ ಇದೆ. ಏನದು ಇತಿಹಾಸ ಹಿನ್ನೆಲೆ ಅಂತಂದರೆ, ಪುರಾಣದ ಪ್ರಕಾರ ದ್ವಾಪರ ಯುಗದಲ್ಲಿ ಮಹಾಭಾರತದಲ್ಲಿ ಪಂಚಪಾಂಡವರಲ್ಲಿ ಮಧ್ಯಮ ಪಾಂಡವರಾಗಿರ್ತಕ್ಕಂಥ ಅರ್ಜುನನ ಮಗ ಅಭಿಮನ್ಯುವರ ಮಗ ಪರೀಕ್ಷಿತ ರಾಜ ಧರ್ಮರಾಯನ ನಂತರ ಭರತಖಂಡವನ್ನು ಆಳಿದಂತಹ ರಾಜ. ಸೊ ಈ ಪರೀಕ್ಷಿತ ರಾಜ ಒಮ್ಮೆ ಬೇಟೆಗೆ ಅಂತ ಕಾಡಿಗೆ ಹೋಗ್ತಾರೆ. ಕಾಡಿನಲ್ಲಿ ಹಸಿವು ಮತ್ತು ಬಾಯಾರಿಕೆ ಉಂಟಾಗುತ್ತೆ. ಸೊ ಸಮೀಪದಲ್ಲೇ ಒಂದು ಆಶ್ರಮ ಇರುತ್ತೆ. ಆಶ್ರಮದಲ್ಲಿ ಕ್ಷಮಿಕ ಋಷಿ ಮುನಿಗಳು ತಪಸ್ಸನ್ನು ಮಾಡ್ತಾ ಇರ್ತಾರೆ, ಘೋರ ತಪಸ್ಸನ್ನು ಮಾಡ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಇವರು ಆ ಋಷಿ ಮುನಿಗಳ ಹತ್ರ ನೀರನ್ನು ಕೇಳ್ತಾರೆ. ಎಬ್ರಿಸೋಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಆದರೆ ಅದು ಆಗೋದಿಲ್ಲ. ಇದರಿಂದ ಕೋಪಿತರಾದಂತಹ
ಪರೀಕ್ಷಿತ ರಾಜ ಅಲ್ಲೇ ಒಂದು ಸತ್ತು ಬಿದ್ದಂಥ ಸರ್ಪವನ್ನು ತಗೊಂಬಂದು ಕ್ಷಮಿಕ ಋಷಿ ಮುನಿಗಳ ಕೊರಳಿಗೆ ಹಾರವಾಗಿ ಹಾಕ್ತಾರೆ, ಸುತ್ತುತ್ತಾರೆ. ಸುತ್ತಿ ಅಲ್ಲಿಂದ ಹೊರಟೋಗ್ತಾರೆ. ಅದಾದ ಮೇಲೆ ಕ್ಷಮಿಕ ಋಷಿಮುನಿಗಳ ಮಗನಾಗಿರ್ತಕ್ಕಂಥ ಶೃಂಗ ಋಷಿಮುನಿ ಬರ್ತಾರೆ. ಬಂದು ತನ್ನ ತಂದೆಯ ಕೊರಳಿನಲ್ಲಿ ಸತ್ತ ಸರ್ಪವನ್ನು ನೋಡಿ, ಯಾರು ಈ ಒಂದು ಘೋರ ಕೃತ್ಯವನ್ನು ಮಾಡಿದರೆ ಅಂಥವ್ರು ಯಾರೇ ಆಗಿರಲಿ ಅವರಿಗೆ ತಕ್ಷಕ ಅನ್ನೋ ಸರ್ಪ ಕಚ್ಚಿ ಸಾಯಬೇಕು ಅಂತ ಶಾಪವನ್ನು ಕೊಟ್ಬಿಡ್ತಾರೆ. ಸೊ ಅದಾದ ಮೇಲೆ ಪರೀಕ್ಷಿತ ರಾಜರಿಗೆ ತಕ್ಷಕ ಅನ್ನೋ ಒಂದು ಸರ್ಪ ಕಚ್ಚಿ ಅವರು ಒಂದು ವಾರದಲ್ಲೇ ಸತ್ತೋಗ್ತಾರೆ. ಈ ಪರೀಕ್ಷಿತ ರಾಜರ ಮಗನಾಗಿರ್ತಕ್ಕಂಥ ಜನುಮಜಯ ರಾಜ, ಈ ಜನುಮಜಯ ರಾಜ ದ್ವಾಪರ ಯುಗದ ಅಂತ್ಯದಲ್ಲಿ ರಾತಖಂಡವನ್ನು ಆಳುತ್ತಿದ್ದಂತಹ ಚಕ್ರವರ್ತಿ. ಸೊ ತನ್ನ ತಂದೆಯ ಸಾವಿಗೆ ಒಂದು ಸರ್ಪ ಕಾರಣವಾಯಿತು ಅಲ್ಲ ಅಂದ್ಬಿಟ್ಟು ಕೋಪಗೊಳ್ತಾರೆ. ಹಾಗೆ ಸರ್ಪಗಳ ಸಂಕುಲನವನ್ನೇ ನಾಶ ಮಾಡಬೇಕು ಅಂತ ಹೇಳಿ ಸರ್ಪಸಕ್ತ ಯಾಗವನ್ನು ಮಾಡ್ತಾರೆ. ಈ ಸರ್ಪಸಕ್ತ ಯಾಗದಲ್ಲಿ ಭೂಲೋಕದಲ್ಲಿ ಇರ್ತಕ್ಕಂಥ ನಾಗರುಗಳೆಲ್ಲ ಬಂದು ಆ ಒಂದು ಕುಂಡದಲ್ಲಿ, ಅಗ್ನಿಕುಂಡದಲ್ಲಿ ಅಥವಾ ಯಾಗಕುಂಡದಲ್ಲಿ ಬಿದ್ದು ಸಾಯ್ತಾ ಇರುತ್ತೆ. ಇದನ್ನು ನೋಡಿದಂತಹ ಸರ್ಪಗಳ ಬಂಧು ಆಗಿರ್ತಕ್ಕಂಥ ಆಸ್ತಿಕ ಋಷಿಮುನಿಗಳು ಹೀಗೆ ಮಾಡಿದ್ರೆ ಸರ್ಪ ಸಂಕಲನವನ್ನೆಲ್ಲ ನಾಶ ಆಗೋಗುತ್ತೆ, ಸೊ ಇದನ್ನು ತಡಿಬೇಕು ಅನ್ನೋ ಕಾರಣದಿಂದ ಜನ್ಮಜಯ ರಾಜನ ಹತ್ರ ಬಂದು ಸೊ ಈ ಒಂದು ಯಾಗವನ್ನು ನಿಲ್ಲಿಸೋದಕ್ಕೆ ಹೇಳ್ತಾರೆ. ಸೊ ಆಗ ತನ್ನ ತಂದೆಯ ಸಾವಿನ ವೃತ್ತಾಂತವನ್ನು ಎಲ್ಲವನ್ನ ಹೇಳಿ ದ್ವಾಪರ ಯುಗದ ಅಂತ್ಯ ಮತ್ತು ಕಲಿಯುಗದ ಪ್ರಾರಂಭಕ್ಕೆ ಇದು ಕಾರಣವಾಯಿತೇ ಹೊರತು ಬೇರೆ ಕಾರಣ ಇಲ್ಲ ಅಂತ ಹೇಳಿದಾಗ, ಸಮಾಧಾನ ಪಡಿಸಿದಾಗ ಜನ್ಮಜಯ ರಾಜ ಆ ಒಂದು ಯಾಗವನ್ನು ಅಲ್ಲೇ ನಿಲ್ಲಿಸ್ಬಿಡ್ತಾರೆ. ಆಗ ಈ ಸರ್ಪ ಸಂಕುಲನ ಕಾಪಾಡಿದಂತಹ ದಿನ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯ ದಿನ ಆಗಿರುತ್ತೆ. ಸೊ ಆದ್ದರಿಂದ ನಾಗರುಗಳ ಸಂತನನ ಕಾಪಾಡಿರೋದ್ರಿಂದ ಅದರ ಆಚರಣೆಯೇ ನಾಗಪಂಚಮಿ ದಿನ ಅಂತ ಆಗಿದೆ. ಒಂದು ಕಾರಣ, ಒಂದು ಹಿನ್ನೆಲೆ. ಎರಡನೇ ಹಿನ್ನೆಲೆಯನ್ನು ಗಮನಿಸೋದಾದರೆ, ಬಾಲಕೃಷ್ಣ ತುಂಟ ಗೊತ್ತಲ್ವ ನಿಮಗೆ. ಸೊ ದೊಡ್ಡವರಾದಮೇಲೆ ಅವ್ರನ್ನ ಕಪಟ ಮೋಸದ ಸೂತ್ರಧಾರಿ ಅಂತ ಕರಿತೀವಿ. ಸೊ ಬಾಲಕೃಷ್ಣ ತನ್ನ ಸ್ನೇಹಿತರೊಂದಿಗೆ ಆಟ ಆಡಬೇಕು ಅಂತ ಹೇಳಿ ಯಮುನಾ ತೀರದಲ್ಲಿ ಇರ್ತಕ್ಕಂಥ ಒಂದು ಉದ್ಯಾನವನಕ್ಕೆ ಚೆಂಡನ್ನು ತಗೊಂಡು ಬರ್ತಾರೆ. ಸೊ ಆ ಚೆಂಡನ್ನು ತಗೊಂಡು ಸ್ನೇಹಿತರ ಜೊತೆ ಆಟವಾಡುವಂಥ ಸಂದರ್ಭದಲ್ಲಿ ಚೆಂಡು ಹೋಗಿ ಏನಾಗುತ್ತೆ, ಯಮುನಾ ನದಿಗೆ ಬಿದ್ದೋಗುತ್ತೆ. ಆ ಯಮುನಾ ನದಿನಲ್ಲಿ ಕಾಲಿಯ ಅಂತ ವಿಷ ಸರ್ಪ ಇರುತ್ತೆ. ಆ ಕಾಲಿಯ ವಿಷ ಸರ್ಪ ಬಾಲಕೃಷ್ಣನ ಮೇಲೆ ತಿರುಗಿ ಬೀಳುತ್ತೆ. ಆಗ ಶ್ರೀ ಬಾಲಕೃಷ್ಣ ಮತ್ತು ಕಾಲಿಯ ಸರ್ಪದ ನಡುವೆ ಘೋರ ಕಾಳಗ ನಡೆಯುತ್ತೆ. ಸೊ ಆ ಘೋರ ಕಾಳಗದಲ್ಲಿ ಬಾಲಕೃಷ್ಣನ ಧೈರ್ಯವನ್ನು ನೋಡಿ ಸರ್ಪಕ್ಕೆ ಸಾಮಾನ್ಯ ಬಾಲನಲ್ಲ ಈತ ಅನ್ನೋದು ಅರ್ಥ ಆಗುತ್ತೆ. ಆಗ ಕ್ಷಮೆಯನ್ನು ಕೇಳುತ್ತೆ ಸರ್ಪ ಬಾಲಕೃಷ್ಣನ ಹತ್ರ. ಆಗ ಬಾಲಕೃಷ್ಣ ಮಣಿದು ಸೊ ಭೂಲೋಕದಲ್ಲಿ ಯಾರಿಗೂ ಕೂಡ ತೊಂದರೆಯನ್ನು ಮಾಡಬೇಡ ಅಂತ ಹೇಳುತ್ತೆ, ಆಜ್ಞೆಯನ್ನು ಹೊರಡಿಸುತ್ತೆ. ಸೊ ಆ ಒಂದು ದಿನ ಕಾಲಿಯ ಸರ್ಪವನ್ನು ಮರ್ದನ ಮಾಡಿದಂತಹ ದಿನ ಈ ಒಂದು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯ ದಿನ ಆಗಿರುತ್ತೆ. ಸೊ ಆದ್ದರಿಂದ ಇದು ನಾಗರ ಪಂಚಮಿಯ ದಿನ ಅಂತ ಆಯಿತು. ಇದು ಎರಡನೇ ಕಾರಣ. ಇನ್ನು ಮೂರನೇ ಹಿನ್ನೆಲೆಯನ್ನು ನೋಡೋದಾದರೆ, ಶಿವ ಸಮುದ್ರ ಮಂಥನದ ಕಾಲದಲ್ಲಿ ಹಾಲಾಹಲ ವಿಷವನ್ನು ಸೇವಿಸುವಂತಹ ಸಂದರ್ಭದಲ್ಲಿ ಈ 9 ಸರ್ಪಗಳು ಅಂತ ಹೇಳಿದ್ನಲ್ಲ, ಆ ವಿಷದ ಸ್ವಲ್ಪ ಭಾಗವನ್ನು ತಾವು ಸ್ವೀಕರಿಸುತ್ತೆ, ಒಂದು ಅಂಶವನ್ನು ತಾವು ತಗೊಳ್ಳುತ್ತೆ. ಸೊ ಇದರಿಂದ ಗೊತ್ತಲ್ಲ ಶಿವ ನೀಲಕಂಠ ಆಗುವಂಥದ್ದು. ಅದರ ಒಂದು ಭಾಗವನ್ನು 9 ಸರ್ಪಗಳು, ಯಾವ 9 ಸರ್ಪಗಳು? ಅನಂತ, ವಾಸಕಿ, ಶೇಷ, ಪದ್ಮನಾಭ, ಕಂಬಲ,
ಶಂಕುಪಾಲ, ಧೃತರಾಷ್ಟ್ರ, ತಕ್ಷಕ ಮತ್ತೊಂದು ಕಾಲಿಯ. ಈ 9 ಸರ್ಪಗಳು ಅದರ ಒಂದು ವಿಷದ ಒಂದು ಭಾಗವನ್ನು ತಾವು ತಗೊಳ್ಳುತ್ತೆ. ಆ ಒಂದು ಸರ್ಪಗಳಿಗೆ ಶಿವ ಕೃತಜ್ಞತೆ ಸಲ್ಲಿಸಬೇಕಲ್ಲ. ಶಿವ ಕೃತಜ್ಞತೆಯನ್ನು ಸಲ್ಲಿಸುವ ಸಲುವಾಗಿ ಆ ಒಂದು ದಿನ ನಾಗರ ಪಂಚಮಿಯ ದಿನವನ್ನಾಗಿ ಮಾಡುವಂಥದ್ದು. ಅಂದರೆ ಆ ದಿನ ಏನಾಗಿರುತ್ತೆ ಅಂದರೆ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯ ದಿನ ಆಗಿರುತ್ತೆ. ಸೊ ಆ ದಿನವೇ ಆ ಒಂದು 9 ಸರ್ಪಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥ ಸಲುವಾಗಿ ಆಚರಣೆಯನ್ನು ಮಾಡುವಂತಹ ದಿನವೇ ನಾಗರ ಪಂಚಮಿ. ಈ 3 ಹಿನ್ನೆಲೆಗಳು ನಾಗರ ಪಂಚಮಿಯನ್ನು ಮಾಡೋದಕ್ಕೆ ಒಂದು ಪೂರ್ವಕಾಲದ ಹಿನ್ನೆಲೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ನಾಗರ ಪಂಚಮಿಯನ್ನು ಬೆಳಗ್ಗೆ ಪ್ರಾತಃ ಕಾಲದ ಸಮಯದಲ್ಲಿ ಅಥವಾ ಬೆಳಗ್ಗೆ ಎದ್ದ ತಕ್ಷಣ ಮಂಗಳ ಸ್ನಾನವನ್ನು ಮಾಡಿಕೊಂಡು ಮಡಿಯನ್ನು ಹುಟ್ಕೊಂಡು ದೇವರ ಕೋಣೆಯಲ್ಲಿ ಅಕ್ಕಿ ಹಿಟ್ಟಾಗಿರ್ಬೋದು, ಗೋಧಿ ಹಿಟ್ಟಾಗಿರ್ಬೋದು, ಅಥವಾ ಮೈದಾ ಹಿಟ್ಟಾಗಿರ್ಬೋದು, ಅಥವಾ ಮಣ್ಣಿನಿಂದ ನಾಗರ ಪ್ರತಿಷ್ಠೆಯನ್ನು ಮಾಡಿ ಅದಕ್ಕೆ ಎಳೆ ನೀರು ಮತ್ತು ಹಾಲನ್ನು ಹಾಕಿ ಅಭಿಷೇಕವನ್ನು ಮಾಡಿ, ತಣ್ಣಿ ಎರೆಯುವುದು ಅಂತ ಕರಿತೀವಿ, ಅಭಿಷೇಕವನ್ನು ಮಾಡಿ ಆಚರಣೆಯನ್ನು ಮಾಡುವಂಥ ದಿನ. ಅಥವಾ ನಾಗರ ಕಲ್ಲುಗಳಿಗೆ ಹೋಗಿ ಅಲ್ಲಿ ಕೂಡ ನಾಗ ಕಲ್ಲುಗಳಿಗೆ ಅಥವಾ ಹಾಲನ್ನು ಮತ್ತು ಎಳೆ ನೀರನ್ನು ಎರೆಯುವುದರ ಮುಖಾಂತರ ದೇವರ ಆಚರಣೆ ಅಥವಾ ನಾಗರ ಆಚರಣೆಯನ್ನು ಮಾಡುವಂಥದ್ದು. ಇದರಿಂದ ಏನೇ ದೋಷಗಳು ಇರಲಿ ಪರಿಹಾರ ಆಗುತ್ತೆ, ಸಂತಾನ ಉತ್ಪತ್ತಿಯಾಗುತ್ತೆ, ಮದುವೆ ವಿಳಂಬ ಇದ್ದರೆ ಅದು ತೊಂದರೆ ನಿವಾರಣೆಯಾಗುತ್ತೆ, ಮತ್ತು ತಾಯಿಯ ಒಂದು ಋಣವನ್ನು ತೀರಿಸುವಂತಹ ಕೆಲಸವನ್ನು ಮಾಡ್ಬೋದು, ಮತ್ತು ಸಂಪತ್ತನ್ನು ಹೆಚ್ಚು ಮಾಡ್ಬೋದು, ಮಾಂಗಲ್ಯ ಭಾಗ್ಯ ಬರುತ್ತೆ, ಗಂಡನಿಗೆ ಆಯುಷ್ಯು ಹೆಚ್ಚಾಗುತ್ತೆ, ಸಹೋದರ ಸಹೋದರಿಗೆ ಆಯುಷ್ಯು, ಆರೋಗ್ಯ, ಸಂಪತ್ತು ಎಲ್ಲ ಬರುತ್ತೆ ಅನ್ನೋ ಒಂದು ಕಾರಣದಿಂದ ಈ ಒಂದು ನಾಗರ ಪಂಚಮಿಯ ಆಚರಣೆಯನ್ನು ಮಾಡ್ತಾರೆ. ಇಷ್ಟು ಕೂಡ ನಾಗರ ಪಂಚಮಿಯ ದಿನದ ಮಹತ್ವ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಕೂಡ ನಾಗರ ಪಂಚಮಿಯ ಮತ್ತು ಶುಕ್ಲ ಪಕ್ಷದ ಪಂಚಮಿ ಶ್ರಾವಣ ಮಾಸಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.